ಮನೆಗೆ ಬಂದೆ. ಸೋಫಾದ ಮೇಲೆ ನನ್ನ ಮಾವನ ಮಗಳು ಮಲಗಿದ್ದಳು. ಅವಳ ಸೆರಗು ಕೆಳಗೆ ಜಾರಿತ್ತು. ಬಿಳಿಯ ಸೊಂಟ, ಎದೆ ಚೆನ್ನಾಗಿ ಕಾಣುತ್ತಿತ್ತು. ಈಗ ತಾನೇ ಹರಳಿದ ಕೆಂಪಾದ ಹೂವಿನ ರೀತಿ ಕಾಣುತ್ತಿದ್ದಳು. ನಾನು ಅವಳ ಬಳಿ ಹೋಗಿ ಅವಳ ಎದೆಗಳನ್ನು ಮುಟ್ಟಿದೆ. ಕರೆಂಟ್ ಶಾಕ್ ಹೊಡೆಯಿತು ನನಗೆ. ನಂತರ ಅವಳ ಮೇಲೆ ಹಾರಿದೆ. ಹಿಂದೆ ಮುಂದೆ ಯೋಚಿಸದೆ ಅವಳು ಕಣ್ಣು ಬಿಟ್ಟಳು. ಕಿರುಚಲು ಶುರು ಮಾಡಿದಳು. ಅವಳ ಬಾಯನ್ನು ನನ್ನ ಒಂದು ಕೈಯಲ್ಲಿ ಹಿಡಿದುಕೊಂಡು ಅವಳ ದೇಹದ ಸುಖವನ್ನು ತೆಗೆದುಕೊಳ್ಳಲು ಆರಂಭಿಸಿದೆ. ಮೊದಮೊದಲು ಅವಳು ನನ್ನನ್ನು ದೂರ ತಳ್ಳಲು ಪ್ರಯತ್ನಿಸಿದರು. ನಂತರ ನನ್ನ ದೇಹದ ಬಿಸಿಗೆ ಅವಳು ಕರಗಿದಳು. ಇಬ್ಬರು ಒಂದಾದೆವು ಒಂದೇ ಉಸಿರಿನಲ್ಲಿ. ನನ್ನ ಹೆಸರು ಮೋಹನ್. ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ಸಿಟಿಯಲ್ಲಿ ಕೆಲಸ ಮಾಡುತ್ತಿರುವುದು. ನಾನು ಮತ್ತು ಅಮ್ಮ ಅಜ್ಜಿ ತಾತನ ಜೊತೆ ಇದ್ದೇವೆ. ಅಪ್ಪ ಬಂದಾಗಲೆಲ್ಲ ಅಮ್ಮ ಜಗಳ ಮಾಡುತ್ತಾಳೆ. ನಾನು ಬರುತ್ತೇನೆ ನಿಮ್ಮ ಜೊತೆ, ನನ್ನ ಮಗ ಇನ್ನು ಎಷ್ಟು ದಿನ ಹಳ್ಳಿಯಲ್ಲಿ ಓದುವುದು ಅಂತ ಅಂದರೆ ಇದಕ್ಕೆ ಅಪ್ಪ ಒಪ್ಪೋದಿಲ್ಲ. ನನ್ನ ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳುತ್ತಾರೆ, ನೀನು ಚೆನ್ನಾಗಿ ನೋಡಿಕೋ ಅಂತ ಹೇಳುವರು. ವಿಧಿಯಿಲ್ಲದೆ ಅಮ್ಮ ತನ್ನ ಆಸೆಗಳನ್ನು ಪಕ್ಕಾ ಇಟ್ಟು ಅಜ್ಜಿ ತಾತನ ಸೇವೆ ಮಾಡಿಕೊಂಡು ಇದ್ದಾಳೆ. ತುಂಬ ಒಳ್ಳೆಯವರು. ನನ್ನನ್ನು ಮತ್ತು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಅಜ್ಜಿ ಒಮ್ಮೊಮ್ಮೆ ಸಣ್ಣ ಬಿದ್ದು ತೋರಿಸಿಬಿಡುತ್ತಾಳೆ. ಈ ಕೆಟ್ಟ ಪ್ರಪಂಚದಲ್ಲಿ ಎಷ್ಟು ಒಳ್ಳೆಯವರಾದರೂ ಜನರು ಅವರನ್ನು ಒಳ್ಳೆಯವರಾಗಿರಲು ಬಿಡುವುದಿಲ್ಲ. ಅಂದರೆ ಅತ್ತೆ ಬಂದಾಗ ಅಜ್ಜಿ ಬದಲಾಗಿ ಬಿಡುತ್ತಾಳೆ. ಅಮ್ಮನಿಗೆ ತುಂಬ ಕಾಟ ಕೊಡುತ್ತಾಳೆ. ಮೊದಮೊದಲು ಅಮ್ಮ ಹೇಳಿದರು. ಅಪ್ಪ ನಂಬುತ್ತಿರಲಿಲ್ಲ. ನೀನು ನನ್ನ ಜೊತೆ ಸಿಟಿಗೆ ಬರಬೇಕು ಅಂತ ಅಮ್ಮನ ಮೇಲೆ ಚಾಡಿ ಹೇಳುತ್ತಿದ್ದೀಯ. ನನ್ನ ಅಮ್ಮ ತುಂಬ ಒಳ್ಳೆಯವಳು. ಅವಳಷ್ಟು ಒಳ್ಳೆಯವಳನ್ನು ನಾನು ಪ್ರಪಂಚದಲ್ಲಿ ನೋಡಿಲ್ಲ. ಇನ್ನೊಂದು ಮಾತು ಅಮ್ಮನ ಬಗ್ಗೆ ಹೇಳಿದರೆ ನಿನ್ನ ಜೊತೆ ನಾನು ಬದುಕಬೇಕಾ ಬೇಡವಾ ಅನ್ನುವುದರ ಬಗ್ಗೆ ಯೋಚಿಸುತ್ತೇನೆ. ಒಂದು ದಿನ ನನಗೆ ಕೋಪ ಬಂದು ಎಲ್ಲ ವಿಷಯವನ್ನು ಹೇಳಲು ಪ್ರಯತ್ನಿಸಿದೆ. ಆದರೆ ಅಪ್ಪ, ನಿನ್ನ ಅಮ್ಮ ನಿನ್ನ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದ್ದಾಳೆ, ಅವಳಷ್ಟು ಕೆಟ್ಟವಳು ಇನ್ನೊಬ್ಬಳು ಇಲ್ಲ ಅಂತ 1 ತಿಂಗಳು ಊರಿಗೆ ಬಂದಿಲ್ಲ ನಮ್ಮನ್ನು ನೋಡಲು. ಅಮ್ಮ ಪ್ರತಿದಿನ ಅಳುತ್ತಿರುತ್ತಾಳೆ. ಆಗ ಅಜ್ಜಿ ಬೈಯುತ್ತಾಳೆ, ನಿಮ್ಮಿಂದ ನನ್ನ ಮಗ ಬಂದಿಲ್ಲ ನನ್ನನ್ನು ನೋಡಲು. ನನಗೆ ನನ್ನ ಮಗ ಬೇಕು ಅಂತ ಯಾವಾಗಲೂ ಬೇಸರದಿಂದ ಅಜ್ಜಿ ಇರುತ್ತಿದ್ದರು. ಮನೆಯಲ್ಲಿ ಎಲ್ಲರೂ ಬೇಸರದಿಂದ ಇರಬೇಕು. ಅಜ್ಜಿಗೆ ಬೇಸರ ಆದರೆ ತಾತ ಒಳ್ಳೆಯವರು. ಆದರೆ ಅಜ್ಜಿಯ ಬಾಯಿಗೆ ಅವರು ಬಾಯಿ ಕೊಡಲು ಸಾಧ್ಯವೇ ಇಲ್ಲ. ಅಜ್ಜಿಯ ಬಾಯಿ ಅಷ್ಟು ದೊಡ್ಡದು. ಅಕ್ಕಪಕ್ಕದ ಮನೆಯವರು ಬಂದು ರಂಪ ಮಾಡುತ್ತಾರೆ. ವಯಸ್ಸಾದ ಮುದುಕಿಗೆ ಏಕೆ ನೀವೆಲ್ಲ ಕಷ್ಟ ಕೊಡುತ್ತಿದ್ದೀರಾ ಅಂತ. ಈಗ ಜನರ ದೃಷ್ಟಿಯಲ್ಲಿ, ನಂಟರ ದೃಷ್ಟಿಯಲ್ಲಿ ನಾನು, ತಾತ, ಅಮ್ಮ ಕೆಟ್ಟವರು. ಅಪ್ಪನಿಗೆ ದಿನಗಳು ಕಳೆದಂತೆ ನಮ್ಮ ಮೇಲೆ ಪ್ರೀತಿ ಕಡಿಮೆಯಾಗುತ್ತಿದೆ. ಅಮ್ಮ ದಿನಗಳು ಕಳೆದಂತೆ ದಪ್ಪಗೆ ಆಗುತ್ತಿದ್ದಾಳೆ. ಅವಳಿಗೆ ಈ ಯೋಚನೆಯಿಂದ ರಾತ್ರಿ ಹೊತ್ತು ನಿದ್ರೆ ಬರುವುದಿಲ್ಲ, ಊಟ ಸೇರುವುದಿಲ್ಲ. ಅವಳ ದೇಹದಲ್ಲಿ ತುಂಬ ಬದಲಾವಣೆ ಆಗುತ್ತಿದೆ. ಇದರಿಂದ ಬೇಸತ್ತ ಅಮ್ಮ ಒಂದು ಹೊಸ ನಿರ್ಧಾರ ಮಾಡಿದರು. ಅದೇನೆಂದರೆ ಮನೆಯನ್ನು ಬಿಟ್ಟು ಹೋಗುವುದು. ಅವರು ಅವರ ಅಮ್ಮ ಮತ್ತು ಅಪ್ಪನ ಬಳಿ ಹೊರಟು ಹೋದರು. ನೀನು ಬರುವುದಾದರೆ ಬಾ, ಇಲ್ಲೇ ಅಜ್ಜಿ ತಾತನ ಜೊತೆ ಇದ್ದರೂ ಸರಿ ಅಂದಾಗ ನನಗೆ ಆಯ್ಕೆ ಬೇಡವಿತ್ತು. ಅಮ್ಮನ ಜೊತೆ ಹೋದೆ. ಪ್ರಪಂಚ ಆಗಿದ್ದಳು ಅಮ್ಮ. ಅವಳ ಖುಷಿ ನೋಡಬೇಕು. ನನಗೆ ಬುದ್ಧಿ ಬಂದ ದಿನದಿಂದಲೂ ಅವಳ ಖುಷಿಯನ್ನು ನೋಡಿಲ್ಲ. ಅವಳಿಗಾಗಿ ನಾನು ಚೆನ್ನಾಗಿ ಓದಲು ಆರಂಭಿಸಿದೆ. ಈಗ ನಾನು 9ನೇ ತರಗತಿ. ಹಗಲು ರಾತ್ರಿ ತುಂಬ ಚೆನ್ನಾಗಿ ಓದುತ್ತಿದ್ದೇನೆ. ಇದೇ ರೀತಿ ವರ್ಷವೂ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಸೀಟನ್ನು ತೆಗೆದುಕೊಂಡೆ. ಫ್ರೀ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಟಾಪ್ 1 ಕಾಲೇಜ್. ಇದರಿಂದ ಅಮ್ಮ ಖುಷಿಪಟ್ಟಳು. ಅಪ್ಪ ಸ್ವೀಟನ್ನು ತೆಗೆದುಕೊಂಡು ಬಂದರು. ಅಪ್ಪ ನನ್ನನ್ನು ನೋಡುವ ನೆಪದಲ್ಲಿ ಬರುತ್ತಾರೆ. ಆದರೆ ಅಮ್ಮ ಮಾತನಾಡಿಸುವುದಿಲ್ಲ ಅಪ್ಪನನ್ನು. ಏಕೆಂದರೆ ಅಮ್ಮನಿಗೆ ತುಂಬ ನೋವು ಮಾಡಿದ್ದಾರೆ. ನಾನು ಚಿಕ್ಕವನು, ನನಗೆ ಅಷ್ಟು ಗೊತ್ತಿಲ್ಲ. ಅಜ್ಜಿ ಮನೆಯಲ್ಲಿ ಆದಷ್ಟು ಅಮ್ಮ ದುಃಖದಲ್ಲೇ ಇದ್ದಿದ್ದು. ಅಪ್ಪ ಯಾವುದೇ ಸಪೋರ್ಟ್ ಮಾಡುತ್ತಿರಲಿಲ್ಲ. ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಅಂದರೆ ಅವರ ಊರನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಸೆಟಲ್ ಆಗಿದ್ದಾರೆ. ನಿಧಾನವಾಗಿ ತಿಳಿಯಿತು. ಅತ್ತೆ ಅಮ್ಮನಿಗೆ ಕಷ್ಟ ಕೊಡುತ್ತಾ ಇದ್ದಿದ್ದೆ ಅಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋಗಲಿ ಅಂತ. ಅವಳು ಅದರಲ್ಲಿ ಸಕ್ಸಸ್ ಆದಳು. ಅವಳಿಗೆ ಸ್ವಂತ ಮನೆ ಇರಲಿಲ್ಲ. ತೀರಾ ಬಡವರ ಮನೆಗೆ ಮದುವೆ ಮಾಡಿದ್ದರು. ಆದ್ದರಿಂದ ಇಷ್ಟು ದೊಡ್ಡ ಮನೆಯಲ್ಲಿ
ಎಲ್ಲಿಂದಲೋ ಬಂದ ನಮ್ಮ ಅತ್ತಿಗೆ ಏಕೆ ಬಾಳಬೇಕು, ನಾನೇ ಬದುಕುತ್ತೇನೆ ಅಂತ ಈ ಪ್ಲ್ಯಾನ್ ಮಾಡಿದಳು. ಅವರೆಲ್ಲ ಇದ್ದಿದ್ದರಿಂದ ಅಮ್ಮ ನನ್ನನ್ನು ಅಜ್ಜಿಯ ಮನೆಗೆ ಕಳಿಸುತ್ತಿರಲಿಲ್ಲ. ಭಯ, ನನಗೆ ಅವರು ಏನಾದರೂ ಕೆಟ್ಟದು ಮಾಡಿಬಿಟ್ಟರೆ ಅಂತ ಅಮ್ಮನಿಗೆ. ಅಪ್ಪ ಒಂದು ರೀತಿ ಮೂರ್ಖ. ತಾಯಿ ಮತ್ತು ತಂಗಿಯ ಮಾತನ್ನು ಕೇಳಿಕೊಂಡು ತನ್ನ ಮುದ್ದಾದ ಸಂಸಾರವನ್ನು ಮಣ್ಣಿಗೆ ಹಾಕಿದ. ಅವನಿಗೆ ಈಗ ಅಮ್ಮನೂ ಬೇಕು, ಅವರು ಬೇಕು. ಅಮ್ಮ ಹೇಳುತ್ತಾಳೆ, ನಾನು ಬರಬೇಕು ಅಂದರೆ ನಿನ್ನ ತಂಗಿ ಇರಬಾರದು ಅಂತ. ಅದು ಸಾಧ್ಯವಿಲ್ಲ. ಇಲ್ಲವಾದರೆ ನೀನು ಇಲ್ಲೇ ಇದ್ದು ಬಿಡು, ಯಾವುದಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಹಾಕಿಕೊಡುತ್ತಾರೆ ಅಪ್ಪ ಅಂತ ಹೇಳುತ್ತಾಳೆ. ಅವರ ಅಪ್ಪ ಅಮ್ಮನನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ಅವರ ಅಮ್ಮ ಬೇಸರ ಮಾಡಿಕೊಳ್ಳುತ್ತಾಳೆ ಅಂತ. ಈಗ ದಾರಿ ಇಲ್ಲ, ಇರುವುದು 3 ದಾರಿ. ನಾನು, ಅಮ್ಮ ಒಂದು ಕಡೆ, ಅಪ್ಪ ಒಂದು ಕಡೆ, ಅತ್ತೆ ಅಜ್ಜಿ ಒಂದು ಕಡೆ. ಇದನ್ನೆಲ್ಲ ಸರಿ ಮಾಡಲು ತುಂಬ ಪ್ರಯತ್ನಪಟ್ಟೆ, ಆದರೆ ಆಗುತ್ತಿಲ್ಲ. ಇದೇ ಯೋಚನೆಯಲ್ಲಿ ನಾನು ಹಾಸ್ಟೆಲ್ನಲ್ಲಿ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದೆ. ಅಮ್ಮ ಯಾವಾಗಲೂ ಭಯಪಡುತ್ತಿದ್ದಳು, ನನಗೆ ನೀನೇ ದಿಕ್ಕು, ಮೋಸ ಮಾಡಬಾರದು, ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರು ಅಂತ. ಇಂದು ನಾನು ಇಂಜಿನಿಯರಿಂಗನ್ನು ಮುಗಿಸಿ ಮನೆಗೆ ಬಂದೆ. ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಇಟ್ಟುಕೊಂಡಿರುತ್ತಾರೆ. ನಾನು ವರ್ಷವಾದ ಮೇಲೆ ಬಂದಿದ್ದೇನೆ ಮನೆಗೆ ಅಂದರೆ ಅಮ್ಮ ತುಂಬ ಟೆನ್ಷನ್ನಲ್ಲಿ ಇದ್ದಳು. ಲಗೇಜನ್ನು ರೂಮಿನಲ್ಲಿ ಬಿಸಾಕಿ, ಬಾ ಹೋಗೋಣ ನಿಮ್ಮ ತಾತನ ಮನೆಗೆ, ನಿಮ್ಮ ಅಜ್ಜಿಗೆ ಸೀರಿಯಸ್ ಅಂತೆ, ನಿಮ್ಮ ಅಪ್ಪ ಅಳುತ್ತಿದ್ದಾರೆ. ಆಗ ನನಗೆ ಭಯವಾಗಿ ಅಮ್ಮನ ಜೊತೆ ಹೋದೆ. ಅಮ್ಮನ ಬಳಿ ದಾರಿ ಉದ್ದಕ್ಕೂ ಕೇಳುತ್ತಾ ಇದ್ದೇನೆ, ಏನಾಯಿತು ತಾತನಿಗೆ ಅಜ್ಜಿಗೆ ಅಂತ. ಆಗ ನಿಮ್ಮ ಅಪ್ಪ ಅಜ್ಜಿಗೆ ಅಂತ ಹೇಳಿದರು. ತಾತನ ವಿಷಯ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ ಮೇಲೆ ತಿಳಿಯುತ್ತದೆ ಅಂತ. ಈಗ ನನ್ನ ಎದೆ ನಿಜವಾಗಲೂ ಹೊಡೆದುಕೊಳ್ಳುತ್ತಿದೆ. ನಾನು ಇಂಜಿನಿಯರ್ ಆಗಿದ್ದೇನೆ ಅಂತ ಅಜ್ಜಿ ತಾತನಿಗೆ ಹೇಳಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಿತ್ತು. ಆದರೆ ಅವರು ಅದರ ಅವಕಾಶ ಮಾಡಿಕೊಡದೆ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗುತ್ತಿದ್ದಾರೆ ಏನೋ ಅಂತಹ ದುಃಖವಾಯಿತು. ನಾನು ಈ ರೀತಿ ಅಳುತ್ತಿದ್ದರೆ, ಅಮ್ಮ, ನಾನು ಇನ್ನೂ ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕಿತ್ತು, ನಾನು ಅರ್ಜೆಂಟ್ ಮಾಡಿಬಿಟ್ಟೆ ಏನೋ. ಆದರೆ ಏನು ಮಾಡಲಿ, ನಿಮ್ಮ ಅಜ್ಜಿ ಪ್ರತಿ ಸಲ ರಂಪ ಮಾಡಿ ಊರಿನವರನ್ನು ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿಸುತ್ತಿದ್ದರು. ಅವಿದ್ಯಾವಂತರೆಲ್ಲ ನನಗೆ ಬುದ್ಧಿವಾದ ಹೇಳುತ್ತಿದ್ದರು. ಒಮ್ಮೊಮ್ಮೆ ಪಂಚಾಯಿತಿಯಲ್ಲಿ ಒಬ್ಬ ಮನುಷ್ಯನನ್ನು ಪಕ್ಕಕ್ಕೆ ಕರೆದು ಹೇಳುತ್ತಾನೆ, ನಿನ್ನ ಗಂಡ ನಿನಗೆ ಸುಖ ಕೊಡುವುದಿಲ್ಲ, ಪ್ರತಿದಿನ ಪೇಟೆಯಲ್ಲಿ ಇರುತ್ತಾನೆ, ನಿನಗೆ ಬೇಸರವೇನು? ಆ ಬೇಸರಕ್ಕೆ ನಿನ್ನ ಅತ್ತೆ ಮಾವನ ಜೊತೆ ಜಗಳ ಆಡುತ್ತೀಯ, ಅವರಿಗೆ ಕಾಟ ಕೊಡುತ್ತಿದ್ದೀಯ. ನನ್ನ ಮನೆ ಮನಸ್ಸು ದೇಹ ಪ್ರತಿದಿನ ತೆಗೆದಿರುತ್ತದೆ, ನಿನಗಾಗಿ ಬಾ ಅಂತ ಕಣ್ಸನ್ನೆ ಮಾಡಿದ. ನನ್ನ ಎದೆ ನಡುಗಿ ಹೋಯಿತು. ಅಯ್ಯೋ, ನಾನು ಇಷ್ಟು ಪವಿತ್ರತೆಯಿಂದ ಇದ್ದರೂ ಜನರು ಈ ರೀತಿ ಮಾತನಾಡುತ್ತಾರೆ. ಇದಕ್ಕೆಲ್ಲ ಕಾರಣ ನನ್ನ ಗಂಡ ಅಂತ ಕೋಪ ಬಂದು ನಿನ್ನನ್ನು ಕರೆದುಕೊಂಡು ನಾನು ನನ್ನ ಅಪ್ಪ ಅಮ್ಮನ ಮನೆಗೆ ಬಂದಿದ್ದು. ಕೇವಲ ನಿನ್ನ ಅಜ್ಜಿ ತಾತನಿಗಾಗಿ ನಾನು ಈ ನಿರ್ಧಾರ ಮಾಡಿಲ್ಲ. ಅವರ ಬೈಗುಳಗಳು ನನಗೇನು ಹೊಸದಾಗಿರಲಿಲ್ಲ. ಊರಿನ ಗಂಡಸರುಗಳು ನನ್ನ ಮೇಲೆ ಕಣ್ಣನ್ನು ಹಾಕುತ್ತಿದ್ದರು. ಅವರೆಲ್ಲ ನೀನೇ ಸರಿಯಾಗಿ ಕೇಳಿಸಿಕೊಂಡಿಲ್ಲ, ಅವನು ತುಂಬ ಮರ್ಯಾದಸ್ಥ ಅಂತ ನನ್ನನ್ನು ಬೈದರು. ಅಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತಳು. ನಾನು ಚಿಕ್ಕವನು ಅಂತ ಆಗ ಹೇಳಿಲ್ಲ, ಈಗ ಸತ್ಯವನ್ನು ಹೇಳುತ್ತಿದ್ದಾಳೆ. ನಿಜವಾಗಲೂ ನನಗೆ ಭಯವಾಗುತ್ತಿದೆ. ಅಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ, ಅವಳದು ಏನು ತಪ್ಪು ಇಲ್ಲ. ಅಪ್ಪ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಿತ್ತು. ಆದರೆ ಅಪ್ಪ ಊರನ್ನೇ ಬಿಟ್ಟು ಹೊರಟು ಹೋಗಿದ್ದರು. ತಮಗೆ ಇಷ್ಟವಾದಾಗ ನಮ್ಮನ್ನು ನೋಡಬೇಕು ಅಂತ ಅನಿಸಿದಾಗ ಊರಿಗೆ ಬರುತ್ತಿದ್ದರು. ಆದರೆ ಪ್ರತಿದಿನ ಬದುಕುವ ಜನರಿಗೆ ಆ ಕಷ್ಟ ಏನೋ ಅಂತ ಅರ್ಥವಾಗುವುದು. ಈಗ ನನಗೆ ಅಜ್ಜಿಯ ಮೇಲಾಗಲಿ ಅತ್ತೆ ಮೇಲಾಗಲಿ ಮೋಹ ಕಡಿಮೆ ಆಯಿತು. ಏಕೆಂದರೆ ವೈಯಕ್ತಿಕವಾಗಿ ಅವರೇನು ಒಳ್ಳೆಯವರಲ್ಲ. ಕಾರು ಮನೆ ಬಳಿ ನಿಂತಿತ್ತು. ನಾನು ಅಮ್ಮ ಭಯದಿಂದ ಕೆಳಗೆ ಇಳಿದು ಅಜ್ಜಿ ಮತ್ತು ತಾತ ಕೇಕೆ ಆಗಿ ನಗುತ್ತಿದ್ದಾರೆ. ನಮ್ಮನ್ನು ಹೇಗೆ ಕರೆದಿದ್ದು? ನಾವು ಇಷ್ಟೊಂದು ಸಮಯ ಭಯಪಟ್ಟಿದ್ದೆವು ಅಂತ ಇಬ್ಬರಿಗೂ ಬೇಸರವಾಯಿತು. ಆಗ ಅತ್ತೆ ಹೇಳುತ್ತಾಳೆ, ಒಳಗೆ ಬನ್ನಿ, ಎಷ್ಟು ವರ್ಷವಾದ ಮೇಲೆ ಬರುತ್ತಿದ್ದೀರಾ ಅಂತ ನನಗೆ ಮತ್ತು ಅಮ್ಮನಿಗೆ ಆರತಿ ಮಾಡುತ್ತಿದ್ದಾಳೆ. ನನಗೆ ಅನಿಸಿತು, ಏನೋ ದೊಡ್ಡ ಸ್ಕೆಚ್ ಹಾಕಿದ್ದಾರೆ, ಇಲ್ಲವಾದರೆ ನನ್ನನ್ನು ಅಮ್ಮನನ್ನು ಕರೆಸುತ್ತಿರಲಿಲ್ಲ. ಅಮ್ಮ ತಡೆಯಲಾರದೆ ಕೇಳಿಬಿಟ್ಟಳು, ಸತ್ಯ ಹೇಳಬೇಕು,
ಏಕೆ ಸುಳ್ಳು ಹೇಳಿ ನಮ್ಮನ್ನು ಕರೆಸಿದ್ದು ಅಂತ. ಆಗ ಅಜ್ಜಿ ತಾತ ನಾವೇನು ಸುಳ್ಳು ಹೇಳಿಲ್ಲ, ಯಾವ ಸುಳ್ಳು ಯಾವ ಸತ್ಯ ಅಂದಾಗ ಅತ್ತೆ ಹೇಳುತ್ತಾಳೆ, ನಾನೇ ನನ್ನ ಮಗಳ ಕೈಯಲ್ಲಿ ಫೋನ್ ಮಾಡಿಸಿದ್ದು ನಿನಗೆ ಸೀರಿಯಸ್ ಆಗಿದೆ ಅಂತ. ಇಲ್ಲವಾದರೆ ನಿನ್ನ ಮುದ್ದಿನ ಸೊಸೆ ಏಕೆ ಬರುತ್ತಾಳೆ ಅಲ್ಲವೇ? ಅವಳು ದೊಡ್ಡ ಮಹಾರಾಣಿ, ನಿನ್ನನ್ನು ಕೆಲಸದವಳ ರೀತಿ ಇಟ್ಟುಕೊಂಡಿದ್ದಾಳೆ ಅಂತ ಚೆನ್ನಾಗಿ ನನ್ನ ಅತ್ತೆ ಅಜ್ಜಿಯನ್ನು ಬೈಯುತ್ತಿದ್ದಾಳೆ. ಅಪ್ಪನೂ ಕೂಡ ಬಂದರು. ಆಗ ಅತ್ತೆ ಹೇಳುತ್ತಾರೆ, ಎಲ್ಲರೂ ಬನ್ನಿ ಒಳಗೆ ಅಂತ ಹಾಲಿನಲ್ಲಿ ಕೂರಿಸಿಕೊಂಡು ನಮ್ಮ ಫಾರ್ಮ್ ಹೌಸನ್ನು ಮಾರೋಣ ಅಂತ ಹೇಳುತ್ತಿದ್ದಾಳೆ. ಅದಕ್ಕೆ ಎಲ್ಲರ ಸಹಿ ಬೇಕು, ಅದಕ್ಕಾಗಿ ನಮ್ಮನ್ನು ಕರೆಸಿದ್ದು. ನಾನು ಚಿಕ್ಕವನಾದ ಸಮಯದಿಂದಲೂ ಕೂಡ ಅಜ್ಜಿ ಮಾರೋಣ ಅದನ್ನು ಅಂತ ಹೇಳುತ್ತಿದ್ದಾಳೆ. ಆದರೆ ಅಪ್ಪ ತಾತ ಒಪ್ಪುತ್ತಿರಲಿಲ್ಲ. ಈಗ ತಾತನನ್ನು ಬಲವಂತದಿಂದ ಒಪ್ಪಿಸಿದ್ದಾರೆ. ಅಪ್ಪನಿಗೆ ಈ ವಿಷಯವೇ ಗೊತ್ತಿಲ್ಲ. ಅಪ್ಪ ಕೋಪ ಮಾಡಿಕೊಂಡು ರೂಮಿನ ಬಾಗಿಲನ್ನು ತುಂಬ ಗಟ್ಟಿಯಾಗಿ ಹಾಕಿಕೊಂಡು ಜೋರಾಗಿ ಹೋದರು. ಇಷ್ಟು ಕೋಪ ಅವರಿಗೆ ಬಂದಿರಲಿಲ್ಲ ಎಂದು. ಅಪ್ಪನಿಗೆ ಸಂಬಳ ಕಡಿಮೆ ಇರುವುದರಿಂದ ಇನ್ನು ಜೀವನದಲ್ಲಿ ಅವರು ಆಸ್ತಿಯನ್ನು ಸಂಪಾದನೆ ಮಾಡುವುದು ಕಷ್ಟ. ಅದು ಇದ್ದರೆ ವಯಸ್ಸಾದ ಕಾಲಕ್ಕೆ ಆಧಾರವಾಗುತ್ತದೆ ಅಂದರೆ ಅತ್ತೆ ಅದಕ್ಕೂ ಕಣ್ಣು ಹಾಕಿದ್ದಾರೆ. ಈಗ ಏನು ಮಾಡುವುದು ತಿಳಿಯುತ್ತಿಲ್ಲ. ಎಲ್ಲರೂ ಯೋಚನೆ ಮಾಡುತ್ತಿದ್ದರು. ಅಮ್ಮನಿಗೆ ಇಲ್ಲಿ ಬಂದ ಮೇಲೆ ಪುನಃ ತಲೆನೋವು ಶುರುವಾಯಿತು. ರಾತ್ರಿ ಎಲ್ಲರೂ ಒಂದೊಂದು ರೂಮಿನಲ್ಲಿ ನಿದ್ರೆ ಮಾಡಿದೆವು. ಯಾರಿಗೂ ಸಮಾಧಾನವಿಲ್ಲ. ನಿದ್ರೆ ಸರಿಯಾಗಿ ಬೆಂದಿಲ್ಲ. ಬೆಳಗಾದಾಗ ಅಮ್ಮ ಎಲ್ಲರನ್ನು ಮನೆದೇವರಿಗೆ ಕರೆದುಕೊಂಡು ಹೋದರು. ನನ್ನನ್ನು ಕರೆದರೂ ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತ ಹೇಳಿದೆ. ನನಗೆ ತುಂಬ ವರ್ಕ್ಲೋಡ್ ಇದೆ, ನೆಕ್ಸ್ಟ್ ವೀಕ್ ನಾವು ಹೋಗೋಣ ಅಮ್ಮ, ನಾನು ಮತ್ತು ನೀನು ಇಬ್ಬರೇ, ನಾನು ಡ್ರೈವ್ ಮಾಡುತ್ತೇನೆ ಅಂದಾಗ ಅಪ್ಪ ತುಂಬ ಕೋಪದಿಂದ ನನ್ನ ಕಡೆ ನೋಡುತ್ತಿದ್ದರು. ಇವನಿಗೆ ಕೇವಲ ಅಮ್ಮ ಮಾತ್ರ ನಾನು ಬೇಡ ಅನ್ನುವ ರೀತಿ ಇತ್ತು ಅವರ ಮುಖ. ನಾನು ಹೋಗಿ ಚೆನ್ನಾಗಿ ಗಟ್ಟಿಯಾಗಿ ನನ್ನ ಬೆಡ್ಶೀಟನ್ನು ಒದ್ದಿಕೊಂಡು ಮಲಗಿದೆ. ತುಂಬ ಸಮಯವಾದ ಮೇಲೆ ಫ್ರೆಶ್ ಆಗಿ ಊರನ್ನು ನೋಡೋಣ ಅಂತ ಹೊರಗೆ ಹೋಗುತ್ತಿದ್ದೇನೆ. ನಾನು ಚಿಕ್ಕವನಾದಾಗ ಇಲ್ಲೆಲ್ಲ ತಿರುಗಾಡುತ್ತಿದ್ದುದು. ಅಮ್ಮ ಇದ್ದರೆ ಇಲ್ಲೆಲ್ಲ ಬರಲು ಬಿಡುತ್ತಿರಲಿಲ್ಲ. ಚೆನ್ನಾಗಿ ಊರೆಲ್ಲ ಸುತ್ತಿ ಮನೆಗೆ ಬಂದೆ. ಆದರೆ ಮನೆಯ ಬಾಗಿಲು ತೆಗೆದಿದ್ದು ನಾನು ಲಾಕ್ ಮಾಡಿಕೊಂಡು ಹೋದೆ. ಅದೇಗೆ ತೆಗೆದಿದೆ ಅಂತ ಬಂದಾಗ ಸೋಫಾದ ಮೇಲೆ ಒಂದು ಸೌಂದರ್ಯ ರಾಶಿ ಮಲಗಿದ್ದು ಅವಳು ನನ್ನ ಅತ್ತೆ ಮಗಳು ಸಿಂಗಾರಿ. ಅವಳ ಸೆರಗು ಕೆಳಗೆ ಜಾರಿದೆ. ಲಂಗ ದಾವಣಿ ಹಾಕಿದ್ದಾಳೆ. ಅಲ್ಲದೆ ಅವಳ ಲಂಗ ಮಂಡಿಯಿಂದ ಮೇಲೆ ಎತ್ತಿದ್ದಾಳೆ. ಅವಳ ಸೊಂಟ ಮತ್ತು ಅರ್ಧಂಬರ್ಧ ಕಾಣುತ್ತಿರುವ ಎದೆಗಳು ನನ್ನನ್ನು ಆಕರ್ಷಣೆ ಮಾಡುತ್ತಿದೆ. ನನಗೆ ನಿಜವಾಗಲೂ ಅವಳನ್ನು ನೋಡಿ ಮುದ್ದಾಡಬೇಕು ಅಂತ ಅನಿಸಿತು. ರೂಮಿಗೆ ಹೊರಟು ಹೋದೆ. ನಾನು ಮುಂದೆ ಬಾಗಿಲನ್ನು ಹಾಕಿ, ಆದರೆ ಅವಳ ದೇಹ ನನ್ನ ಕಣ್ಣನ್ನು ತುಂಬಿದ ಮೇಲೆ ನಾನು ಪುನಃ ಯಾವ ರೀತಿ ಈಗ ಹೊರಗೆ ಹೋಗಲು ಸಾಧ್ಯ ಅಥವಾ ರೂಮಿಗೆ ಹೋಗಲು ಸಾಧ್ಯ? ಅವಳ ಬಳಿ ಬಂದು ಅವಳ ಸೊಂಟವನ್ನು ಮುಟ್ಟಿದೆ. ನಂತರ ಅವಳ 2 ಕೆನ್ನೆಗಳನ್ನು ಎಳೆದುಕೊಂಡು ಮುತ್ತು ಕೊಡಲು ಆರಂಭಿಸಿದೆ. ಅವಳಿಗೆ ಎಚ್ಚರವಾಯಿತು. ಕಿರುಚಲು ಶುರು ಮಾಡಿದಳು. ಅವಳ ಬಾಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಅವಳ ದೇಹದ ಪ್ರತಿ ಭಾಗಕ್ಕೆ ಮುತ್ತು ಕೊಡಲು ಆರಂಭಿಸಿದೆ. ಇದೇ ಸಮಯದಲ್ಲಿ ಮಿಸ್ ಆಗಿ ಅವಳ ಬ್ಲೌಸ್ನ ಬಟನ್ ಕಿತ್ತು ಹೋಗಿ ಬ್ಲೌಸ್ ಓಪನ್ ಆಯಿತು. ಈಗ ನಿಜವಾಗಲೂ ನನಗೆ ಹಬ್ಬ. ಅವಳ ಎದೆಗಳ ಮೇಲೆ ನಾನು ಮಲಗಿದೆ ಅಷ್ಟೇ. ಅವಳು ನರಳಾಡುವುದನ್ನು ನಿಲ್ಲಿಸಿ ಅವಳನ್ನು ನನಗೆ ಅರ್ಪಿಸಿಕೊಳ್ಳಲು ಆರಂಭಿಸಿದಳು. ಇಬ್ಬರೂ ತುಂಬ ಸಮಯ ಅದೇ ರೀತಿ ಮಲಗಿದ್ದೆವು. ಅವಳ ಬಿಸಿದೇಹ ನನಗೆ, ನನ್ನ ಬಿಸಿದೇಹ ಅವಳಿಗೆ ಒಂದು ಥರ ರೋಮಾಂಚನಕರವಾಗಿತ್ತು. ಅವಳ ತುಟಿಗಳ ರಸವನ್ನು ಹೀರುತ್ತಿದ್ದೆ. ಅವಳ ಎದೆಗಳು ನನ್ನ ಎದೆಗಳ ಮೇಲೆ, ಅವಳ ಹೊಟ್ಟೆ ನನ್ನ ಹೊಟ್ಟೆಯ ಮೇಲೆ, ಇದೇ ರೀತಿ ನಾವು ಸುಖವನ್ನು ತೆಗೆದುಕೊಳ್ಳುತ್ತಿದ್ದೆವು. ಮನೆಯ ಬೆಲ್ಲನ್ನು ಯಾರೋ ಹೊಡೆದರು. ಇನ್ನು 2 ನಿಮಿಷ ಇದ್ದಿದ್ದು ಕೂಡ ನಾವಿಬ್ಬರೂ ಒಂದಾಗುತ್ತಿದ್ದೆವೇನೋ. ನನಗೆ ನಿಜವಾಗಲೂ ಕೂಡ ಡೋರನ್ನು ತೆಗೆಯಲು ಇಷ್ಟವಿಲ್ಲ, ಆದರೆ ತೆಗೆಯಲೇಬೇಕಿತ್ತು. ಅವಳನ್ನು ರೂಮಿಗೆ ಕಳಿಸಿದೆ. ಬಾಗಿಲು ತೆಗೆದ ತಕ್ಷಣ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾಳೆ. ನನ್ನ ಪುಟ್ಟು ಕಂದ ದೊಡ್ಡವನಾಗಿದ್ದಾನೆ, ನಾನು ಮರೆತೇ ಬಿಟ್ಟಿದ್ದೆ. ಹೇಳು ಅಮ್ಮ, ಒಬ್ಬೊಬ್ಬರಿಗೂ ಸರಿಯಾಗಿ ಮಾಡುತ್ತೇನೆ.
ನಾನು ಚಿಕ್ಕವನಾಗಿದ್ದಾಗ ನಿನಗೆ ತೊಂದರೆ ಮಾಡುತ್ತಿದ್ದರು, ಆದರೆ ಈಗ ನಿನ್ನ ಮಗ ದೊಡ್ಡವನಾಗಿದ್ದಾನೆ, ನೀನು ಯಾವುದಕ್ಕೂ ಅಳುವ ವ್ಯಾಕುಲತೆ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಆಗ ಅಮ್ಮ ಇನ್ನೂ ಅಳುತ್ತಿದ್ದಾಳೆ. ಅಪ್ಪ ಹೇಳುತ್ತಾರೆ, ನಿನಗೂ ಮತ್ತು ನಿನ್ನ ಅತ್ತೆ ಮಗಳಿಗೂ ಮದುವೆ ಅಂತೆ. ಅಮ್ಮ ಹೇಳುತ್ತಿದ್ದಾಳೆ, ನನಗೆ ಇಷ್ಟವಿಲ್ಲ. ನಿನ್ನ ಅತ್ತೆ ಮಗಳು ಕೇವಲ PUC ಅಷ್ಟೇ ಓದಿರುವುದು, ನೀನು ಅಷ್ಟೊಂದು ಓದಿದ್ದೀಯ. ಮದುವೆ ಮಾಡಬೇಕು ಅಂದರೆ ಏನನ್ನೋ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾಳೆ, ತಿಳಿಯುತ್ತಿಲ್ಲ. ಆದರೆ ನಿನ್ನ ಜೊತೆ ಮದುವೆ ಅಂತ ಮಾಡಿದಳು. ಅದಕ್ಕಾಗಿ ದೇವಸ್ಥಾನದಲ್ಲಿ ನಿಶ್ಚಿತಾರ್ಥದ ಡೇಟನ್ನು ಮತ್ತು ಮದುವೆ ಡೇಟನ್ನು ಅರ್ಚಕರ ಬಳಿ ಹಾಕಿಸಿಕೊಂಡು ಬಂದೆವು. ಅಮ್ಮ ರೂಮಿಗೆ ನನ್ನನ್ನು ಧರಧರನೆ ಎಳೆದುಕೊಂಡು ಹೋಗಿ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದಳು. ನೀನು ನಿನ್ನ ಅತ್ತೆ ಮಗಳನ್ನು ಮದುವೆ ಆಗಲೇಬೇಕು ಅಂತ ಹಠ ಮಾಡಿದಳು. ಅಮ್ಮ, ನೀನು ಹೇಳಿದ ಹಾಗೆ ಕೇಳುತ್ತೇನೆ. ವಿಷಯ ಅಂದಾಗ ಅವಳು ಚಿಕ್ಕವಳಾದ ದಿನದಿಂದಲೂ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದಾಳಂತೆ. ನಿನ್ನೆ ರಾತ್ರಿ ಅವಳು ನಿನ್ನ ಫೋಟೋವನ್ನು ಫೋನಿನಲ್ಲಿ ನೋಡುತ್ತಾ ಅಳುತ್ತಿದ್ದಾಳೆ. ಅವಳ ಪ್ರಕಾರ ಅವಳ ಅಮ್ಮ ತುಂಬ ಕೆಟ್ಟವಳು. ಅವಳ ಕೆಟ್ಟತನದಿಂದ ನಿನ್ನ ಮತ್ತು ಅವಳ ಸಂಬಂಧ ಎಂದಿಗೂ ಒಂದಾಗುವುದಿಲ್ಲ ಅಂತ. ಆ ಮಾತನ್ನು ಕೇಳಿಸಿಕೊಂಡ ಮೇಲೆ ನನಗೆ ಅನಿಸಿತು, ಅವಳು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಾಳೆ ಅಂತ. ಅವಳು ನಾನು ಸಾಕಿದ ಮಗು, ನಾನು ಎತ್ತು ಆಡಿಸಿದ ಮಗು, ನನ್ನ ಸೊಸೆ ಅಂದರೆ ಎಲ್ಲರಿಗಿಂತ ಹೆಚ್ಚಿಗೆ ನನಗೆ ಖುಷಿಯಾಗುತ್ತದೆ. ಮದುವೆಗೆ ಒಪ್ಪಿಕೋ ಅಂದಾಗ ನಾನು ಅಮ್ಮನನ್ನು ತಬ್ಬಿಕೊಂಡೆ ತುಂಬ ಖುಷಿಯಿಂದ. ನಿನ್ನ ಖುಷಿಯೇ ನನ್ನ ಖುಷಿ ಅಮ್ಮ, ಮದುವೆ ಆಗುತ್ತೇನೆ ಅಂತ. ಅಷ್ಟರಲ್ಲಿ ಅತ್ತೆ ಮಗಳು ಬಂದಳು ನಾಚುತ್ತ. ಆಗ ಅಮ್ಮ ಅವಳನ್ನು ನನ್ನ ಬಳಿ ಕರೆದುಕೊಂಡು ಬಂದು ಹೇಳುತ್ತಾಳೆ, ನನ್ನ ಮಗನನ್ನು ಚೆನ್ನಾಗಿ ಸಾಕಿ ನಿನಗೆ ಕೊಟ್ಟಿದ್ದೇನೆ, ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಅಂತ. ಅವಳು ನಾಚಿಕೆಯಿಂದ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು ಕೂಡ ಅಮ್ಮನನ್ನು ತಬ್ಬಿಕೊಂಡೆ. ಮೂವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡೆವು. ಅಷ್ಟೇ ಅಲ್ಲ, ಅಮ್ಮ ಹೇಳುತ್ತಾಳೆ, ನಾನು ಮತ್ತು ನೀನು ಎಲ್ಲಿ ಹೋಗುವುದಿಲ್ಲ, ನಾವು ಇಲ್ಲೇ ಇರುತ್ತೇವೆ. ನೀನು ಕೆಲಸ ಎಲ್ಲಿ ಸಿಗುತ್ತದೆ, ಯಾವ ಊರಿನಲ್ಲಿ, ಅಲ್ಲಿಗೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗು. ನಾನು ನಿಮ್ಮ ಅಜ್ಜಿ ತಾತ ಅಪ್ಪನನ್ನು ನೋಡಿಕೊಳ್ಳುತ್ತೇನೆ. ಅಪ್ಪ ರಿಟೈರ್ಮೆಂಟ್ ಅನ್ನು ತೆಗೆದುಕೊಳ್ಳುತ್ತಾರಂತೆ, ಅವರಿಗೆ ಕೆಲಸ ಮಾಡಲು ಆಗುವುದಿಲ್ಲವಂತೆ. ಈ ಟೆನ್ಷನ್ನಲ್ಲಿ ಅತ್ತೆ ಅಂದಾಗ, ಅತ್ತೆ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಇರುತ್ತಾರೆ, ಅದೇ ನಾವು ಕಾಳಪ್ಪನಿಗೆ ಬಾಡಿಗೆ ಕೊಟ್ಟಿರುವ ಮನೆಯಲ್ಲಿ. ಅದಕ್ಕೆ ಅವರು ಒಪ್ಪಿದ್ದಕ್ಕೆ ಅವರ ಮಗಳನ್ನು ನಮ್ಮ ಮನೆಯ ಸೊಸೆ ಮಾಡಿಕೊಂಡಿರುವುದು. ನಿಜವಾಗಲೂ ಅಮ್ಮನ ಮಾತಿಗೆ ನಾನು ಖುಷಿಪಟ್ಟೆ. ಅಮ್ಮ ಎಷ್ಟು ಬುದ್ಧಿವಂತೆ, ಎಷ್ಟು ಚೆನ್ನಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡಿದ್ದಾಳೆ ಅಂತ. ನಾನು ಅತ್ತೆಯ ಮಗಳ ಜೊತೆ ಅರ್ಧಂಬರ್ಧ ಮಾಡಿದ್ದ ನನ್ನ ಕೆಲಸವನ್ನು ಸಂಪೂರ್ಣ ಮಾಡುವುದು ಮೊದಲ ರಾತ್ರಿಯಲ್ಲೇ ಅಂತ ಅಂದುಕೊಂಡು ಆ ಕ್ಷಣವನ್ನು ನೆನೆದು ಕೆಂಪಾದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.